ಹಾಯ್ ಸ್ನೇಹಿತರೆ, ಇವತ್ತು ನಾನು 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಮಾರಿಸನ್ ಅನ್ನೋ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಆರಂಭದಲ್ಲಿ ಒಂದು ಕಳ್ಳತನದ ಕೇಸ್ ನಿಂದ ರೀಸೆಂಟ್ ಆಗಿ ಹೊರಗಡೆ ಬಂದಿರುವ ನಮ್ಮ ಮೂವಿಯ ಹೀರೋ ಫಹದ್ ಫಾಸಿಲ್ ಅವರನ್ನ ತೋರಿಸ್ತಾರೆ. ಈ ಮೂವಿಯಲ್ಲಿ ಹೀರೋ ಹೆಸರು ದಯಾಲ್ ಅಂತ. ಇವರಿಗೆ ಅಮ್ಮ ಮಾತ್ರ ಇರ್ತಾರೆ. ಅವರು ನೋಡಿದ್ರೆ ಒಂದು ಕುಗ್ರಾಮದಲ್ಲಿ ವಾಸಿಸ್ತಾ ಇರ್ತಾರೆ. ಯಾವತ್ತಾದ್ರೂ ಒಂದ್ಸಲ ಹೀರೋ ಅವರ ಅಮ್ಮನ ನೋಡಕ್ಕೆ ಹೋಗ್ತಾರೆ. ಇವಾಗ ಇವರು ಜೈಲಿನಿಂದ ಬಂದು ಆ ಒಂದು ದಿನ ತುಂಬಾ ಜಾಲಿಯಾಗಿ ಇದ್ದು ಅವತ್ತು ರಾತ್ರಿ ಒಂದು ಮೂವಿ ನೋಡಕ್ಕೆ ಅಂತ ಥಿಯೇಟರ್ಗೆ ಹೋಗ್ತಾರೆ. ಹಾಗೆ ಥಿಯೇಟರ್ ನಲ್ಲಿ ಇಂಟರ್ವಲ್ ಆದಾಗ ಹೊರಗಡೆ ಬಂದು ನೋಡುವಾಗ ಯಮಹಾ RX ಅನ್ನೋ ಒಂದು ಬೈಕ್ ನಲ್ಲಿ ಕೀ ಸಮೇತ ಇರುತ್ತದೆ. ಹೀರೋ ನೋಡಿದ್ರೆ ಸುಮ್ನೆ ಬಿಡ್ತಾನ? ಹಾಗೆ ಅದನ್ನ ಕದ್ದು ಬಿಟ್ಟು ಥಿಯೇಟರ್ ನಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಇವರು ಹೋಗಿ ನಾಗರಗುಲ್ಲಿ ಅನ್ನೋ ಒಂದು ಗ್ರಾಮದ ಹತ್ತಿರ ತಲುಪ್ತಾರೆ. ಹಾಗೆ ಆ ಬೀದಿಯಲ್ಲಿ ಸುತ್ತುತ್ತಾ ಇರುವಾಗ ಅಲ್ಲಿ ಒಂದು ಮನೆಯನ್ನ ನೋಡ್ತಾನೆ. ಆ ಮನೆಯಲ್ಲಿ ಕಳ್ಳತನ ಮಾಡುವ ಅಂತ ಇವನು ಪ್ಲಾನ್ ಹಾಕ್ತಾನೆ. ಯಾವಾಗ ಇವನು ಕಳ್ಳತನ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿ ಬೀದಿಗೆ ಇಳಿತಾನೋ ಅವಾಗ ಅವನಿಗೆ ಯಾವ್ದಾದ್ರೂ ಒಂದು ಮನೆ ಕಂಫರ್ಟ್ ಅಂತ ಅನಿಸುತ್ತದೆ. ಆಗ ಆ ಮನೆಯೊಳಗಡೆ ಹೋಗಿನೇ ಇವನು ಕಳ್ಳತನ ಮಾಡೋದು. ಇವಾಗ ಈ ಮನೆಯಿಂದ ಕದಿಯೋಣ ಅಂತ ಪ್ಲಾನ್ ಮಾಡಿ ಸೌಂಡೇ ಮಾಡದೆ ಮನೆಯೊಳಗಡೆ ಹತ್ತಿ ಬಿಟ್ಟು ಏನಾದ್ರೂ ಸಿಗುತ್ತಾ ಅಂತ ಒಂದೊಂದು ರೂಮ್ ಅನ್ನ ಹುಡುಕುತ್ತಾ ಇರುವಾಗ ಅಲ್ಲಿ ಒಂದು ರೂಮ್ ನಿಂದ ಒಬ್ಬರ ಸೌಂಡ್ ಹೀರೋಗೆ ಕೇಳಿಸುತ್ತದೆ. ಬೇಗನೆ ಹೋಗಿ ಹೀರೋ ನೋಡಿದಾಗ ಅಲ್ಲಿ ಒಬ್ಬರ ಕೈಯನ್ನ ಕಟ್ಟಿ ಹಾಕಿರ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಮೂವಿಯ ಸೆಕೆಂಡ್ ಹೀರೋ ಆಗಿರುವ ವಡಿವೇಲ್ ಅವರು. ವೇಲು ಅವರು ಹೀರೋನ ನೋಡಿದ ತಕ್ಷಣ ಓ ನೀನು ಬಂದ್ಯಾ, ಬೇಗ ಬಾ, ನನ್ನ ಕೈಯನ್ನ ಬಿಚ್ಚಿ ಹಾಕು ಅಂತ ಹೇಳ್ತಾರೆ. ನಮ್ ಹೀರೋಗೂ ಸಹ ಏನೂ ಗೊತ್ತಾಗೋದಿಲ್ಲ. ಇವರು ಮೊದಲನೇ ಸಲ ಮೀಟ್ ಮಾಡ್ತಿದ್ದಾರೆ. ಆದರೆ ತುಂಬಾ ಕಾಲದಿಂದ ಪರಿಚಯ ಇರೋ ತರ ಕುಮಾರ್ ನನ್ನ ಕೈಯನ್ನ ಬಿಚ್ಚಿ ಬಿಡು ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಹೀರೋ ಅವರ ಹತ್ತಿರ ಹೋಗಿಬಿಟ್ಟು ಶಬ್ದ ಮಾಡಿದ್ರೆ ಕೊಂದ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ನೀವು ಯಾರು ಅಂತ ಅನ್ಕೊಂಡು ನನ್ನನ್ನ ಕುಮಾರ್ ಅಂತ ಕರೆದಿರೋದು. ಆದರೆ ವೇಲು ನೋಡಿದ್ರೆ ನೀನು ನನ್ನ ಮಗ ಕುಮಾರ್ ಅಲ್ವಾ, ಓ ನೀನು ನನ್ನ ಮಗ ಕುಮಾರ್ ಅಲ್ವಾ, ನನ್ನನ್ನ ಕ್ಷಮಿಸಿ ಬಿಡು, ನನಗೆ ಅಲ್ಝೀಮರ್ಸ್ ಇರುವ ಕಾರಣ ಅವಾಗವಾಗ ಎಲ್ಲನೂ ಮರ್ತೋಗುತ್ತೆ. ನನ್ನ ಮಗನ ಹೆಸರು ಕುಮಾರ್ ಅಂತ. ಅವನೇ ನನ್ನ ಕೈ ಕಟ್ಟಿ ಹಾಕಿಬಿಟ್ಟು ಹೋಗಿದ್ದಾನೆ. ಯಾಕಂದ್ರೆ ಇದಕ್ಕಿಂತ ಮೊದಲೆಲ್ಲ ನಾನು ಮನೆಯಿಂದ ಹೊರಗಡೆ ಹೋಗಿ ತುಂಬಾ ಸತಿ ಕಾಣೆಯಾಗಿದ್ದೀನಿ. ಆದ್ರಿಂದ ಅವನು ನನ್ನ ಕೈ ಕಟ್ಟಿ ಹಾಕಿಬಿಟ್ಟು ಹೊರಗಡೆ ಹೋಗಿದ್ದಾನೆ. ಎಲ್ಲಾದ್ರೂ ಅವನು ಹೋದಾಗ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ನನ್ನನ್ನ ಕಟ್ಟಿ ಹಾಕಿದ್ದಾನೆ. ದಯವಿಟ್ಟು ನೀನಾದ್ರೂ ಇದನ್ನ ಬಿಚ್ಚಿಕೊಡು ಅಂತ ವೇಲು ಹೀರೋ ಜೊತೆ ತುಂಬಾನೇ ಕೆಂಚುತ್ತಾ ಇರ್ತಾರೆ. ಆದರೆ ನಮ್ ಹೀರೋ ನೋಡಿದ್ರೆ ಇದನ್ನೆಲ್ಲ ಕಿವಿಗೆತ್ತಿಕೊಳ್ಳದೆ ಏನಾದ್ರೂ ಕದಿಯಕ್ಕೆ ಸಿಗುತ್ತಾ ಅಂತ ಪುನಃ ಹುಡುಕ್ತಾ ಇರ್ತಾರೆ. ಇದು ನೋಡಿದ ವೇಲು ನೀನು ಇಲ್ಲಿ ಎಷ್ಟೇ ಹುಡುಕಿದ್ರು ಸರಿ, ನಿನಗೆ ಇಲ್ಲಿಂದ ಹಣ, ಚಿನ್ನ, ಒಡವೆಗಳು ಯಾವುದು ಸಹ ಸಿಗುವುದಿಲ್ಲ. ಯಾಕಂದ್ರೆ ಇವೆಲ್ಲವೂ ಬ್ಯಾಂಕ್ ನಲ್ಲಿ ಇದೆ. ನೀನು ನನ್ನನ್ನ ಇಲ್ಲಿಂದ ಕಾಪಾಡಿದರೆ ನಿನಗೆ ನಾನು 25,000 ಕೊಡ್ತೀನಿ. 25,000ನ ಅದು ಎಲ್ಲಿದೆ? ಅದೇ ಹೇಳಿರೋದು ಎಲ್ಲವೂ ಬ್ಯಾಂಕ್ ನಲ್ಲೇ ಇದೆ. ನಾನು ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು, ನನಗೆ ಒಳ್ಳೆ ಜೈಲ್ನಲ್ಲಿ ಇರೋ ತರ ಅನಿಸ್ತಿದೆ ಅಂತ ವೇಲು ಹೀರೋ ಜೊತೆ ಕೆಂಚಿದಾಗ ಹೀರೋ ಕೂಡ ಅವ್ರನ್ನ ಅಲ್ಲಿಂದ ಕಾಪಾಡ್ತಾರೆ. ಹಾಗೆ ಅವರಿಬ್ಬರು ತಕ್ಷಣ ATM ಹತ್ತಿರ ಹೋಗ್ತಾರೆ. ಹಾಗೆ ATMಗೆ ಹೋಗಿ ವೇಲು ಅವರು 25,000 ತೆಗೀತಿರೋದನ್ನ ಹೀರೋ ನೋಡ್ತಾ ಇರ್ತಾರೆ. ಹಾಗೆ ನೋಡ್ತಾ ಇರುವಾಗ ವೇಲು ಅವರ ಅಕೌಂಟ್ ನಲ್ಲಿ ಸುಮಾರು 25 ಲಕ್ಷದಷ್ಟು ಹಣ ಇರೋದನ್ನ ಇವರು ನೋಡ್ತಾರೆ. ಓಹೋ, ಚಿನ್ನದ ಮೊಟ್ಟೆ ಹಾಕುವ ಬಾತುಕೋಳಿನೇ ನಮ್ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಹೇಗಾದ್ರೂ ಆ 25 ಲಕ್ಷವನ್ನ ವಸೂಲಿ ಮಾಡ್ಕೋಬೇಕು ಅಂತ ಹೀರೋ ಪ್ಲಾನ್ ಮಾಡ್ಕೋತಾರೆ. ಅವನಿಗೆ ಕೊಡಕ್ಕಿರುವ 25,000ವನ್ನ ಕೇಳ್ಕೊಂಡು ಬನ್ನಿ, ನಿಮಗೆ ಎಲ್ಲಿಗೆ ಹೋಗ್ಬೇಕೋ ನಾನೇ ನಿಮ್ಮನ್ನ ಅಲ್ಲಿ ಬಿಡ್ತೀನಿ. ನಾನು ಪಾಲಕ್ಕಾಡ್ ಅನ್ನೋ ಸ್ಥಳಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ನನ್ನ ಮಗಳು ಇದ್ದಾಳೆ. ಪಕ್ಕದಲ್ಲಿರುವ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಡ್ತೀಯಾ ಅಂತ ವೇಲು ಕೇಳಿದಾಗ ಸರಿ ಆಯ್ತು ಅಂತ ಹೇಳಿ ಹೀರೋ ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ವೇಲು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ನಿಲ್ತಾರೆ. ಮಗಳ ಹತ್ತಿರ ಹೋದ್ರೆ ಮಗ ಬೇಗನೆ ಕಂಡು ಹಿಡಿತಾನೆ. ಆದ್ದರಿಂದ ನಾನು ತಿರುವಾನಮಲೆ ಅನ್ನೋ ಸ್ಥಳಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ನನಗೆ ಒಂದು ಗೆಳೆಯ ಇದ್ದಾನೆ. ಅಲ್ಲಿಗೆ ಹೋಗಿ ಅವನನ್ನ ಮೀಟ್ ಮಾಡ್ತೀನಿ. ನನ್ನ ಬಸ್ ಹತ್ತಿಸಿ ಬಿಡು ಅಂತ ಕೇಳಿದಾಗ
ಹೀರೋ, ಸರ್ ನಾನು ಕೂಡ ಅಲ್ಲಿಗೆನೆ ಹೋಗ್ತಿದ್ದೀನಿ, ಬನ್ನಿ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಬೇಕಾದ್ರೆ ಕರ್ಕೊಂಡೋಗಿ ಬಿಡೋದಕ್ಕೆ ಏನಾದ್ರೂ ಟಿಪ್ಸ್ ಕೊಟ್ರೆ ಸಾಕು ಅಂತ ಹೇಳಿ ಹೀರೋ ಸ್ವಲ್ಪ ಒಳ್ಳೆಯವರ ತರ ಮಾತನಾಡ್ತಾ ಇರ್ತಾರೆ. ವೇಲು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಸರಿ ಹಾಗೆ ಆಗ್ಲಿ ಅಂತ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ಮುಂದ್ಗಡೆ ಹೋದ ನಂತರ ಹೀರೋ, ಸರ್ ಬೈಕ್ ನಲ್ಲಿ ಪೆಟ್ರೋಲ್ ಖಾಲಿ ಆಗಕ್ಕೆ ಆಗಿದೆ, ಪೆಟ್ರೋಲ್ ಹಾಕ್ಬೇಕು, ಹಣ ಕೊಡಿ ಅಂತ ಕೇಳಿದಾಗ ಹಣನ ನಿಜವಾಗ್ಲೂ ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳ್ತಾರೆ. ಹೀರೋ ನೋಡಿದ್ರೆ ಅದೇ ನಿಮ್ ಬ್ಯಾಂಕ್ ನಲ್ಲಿ ಇದೆ ಅಲ್ವಾ, ಬನ್ನಿ ATM ಗೆ ಹೋಗಿ ತಗೊಳ್ಳೋಣ ಅಂತ ಹೇಳ್ತಾನೆ. ATM ಗ ಸರಿ ಬಾ ಹೋಗುವ ಅಂತ ಹೇಳಿ ATM ಕಾರ್ಡ್ ಹಾಕಿದ ತಕ್ಷಣ ವೇಲುಗೆ ಪಿನ್ ನಂಬರ್ ಮರೆತು ಹೋಗುತ್ತದೆ. ಇದೇ ತರ ನನಗೆ ಏನಾದರೂ ಟೆನ್ಷನ್ ಆಗ್ಬಿಟ್ರೆ ಎಲ್ಲವೂ ಬೇಗನೆ ಮರೆತು ಹೋಗೋದು. ಸರಿ ಪರವಾಗಿಲ್ಲ, ನನ್ನ ಕೈಯಲ್ಲಿ ಸ್ವಲ್ಪ ಹಣ ಇದೆ, ಅದರಲ್ಲಿ ಹಾಕೊಳ್ಳುವ, ಹೋಗುವ ದಾರಿಯಲ್ಲಿ ನಿಮಗೆ ಪಿನ್ ನಂಬರ್ ಜ್ಞಾಪಕ ಬರುತ್ತದ ಅಂತ ನೋಡಿ. ಹಾಗಂತ ಹೇಳಿ ಹೇಗಾದ್ರೂ ಇವರ ಕೈಯಲ್ಲಿರುವ 25 ಲಕ್ಷವನ್ನ ತಾನು ಕೈವರಿಸಿಕೊಳ್ಳಬೇಕು ಅಂತ ಹೀರೋ ಪ್ಲಾನ್ ಹಾಕ್ತಾ ಇರ್ತಾರೆ. ಹೋಗುವ ದಾರಿಯಲ್ಲಿ ತುಂಬಾ ಬಿಸಿಲಾದ ಕಾರಣ ಯಾವುದಾದ್ರೂ ಹಳ್ಳಿ ಕಡೆಯಿಂದ ಹೋಗುವ, ಅವಾಗ ಸ್ವಲ್ಪ ನೆರಳಾದ್ರೂ ಇರುತ್ತೆ ಅಂತ ಹೀರೋ ಹೇಳ್ತಾರೆ. ಹಾಗೆ ಹಳ್ಳಿ ಕಡೆಯಿಂದಾಗಿ ಹೋಗುವಾಗ ಹೀರೋ ಬೇಕು ಅಂತ ಒಂದು ಮೇಕೆಯನ್ನ ಗುದ್ದುತ್ತಾನೆ. ಹಳ್ಳಿಯವರೆಲ್ಲ ಬಂದು ಗಲಾಟೆ ಮಾಡುವಾಗ, ಸರಿ ನಿಮ್ಗೆ ಆ ಮೇಕೆಗೆ ಎಷ್ಟು ದುಡ್ಡು ಬೇಕು ಕೇಳಿ, 2000 ಬೇಕಾ 3000 ಬೇಕಾ, ಅವರು ಸಹ 3000 ಕೊಟ್ಟು ಬಿಡಿ. ಹೀರೋ ವೇಲು ಹತ್ತಿರ ಬಂದು, ಸರ್ ಒಂದು 3000 ಕೊಡಿ, ನನ್ನ ಕೈಲಿ ಎಲ್ಲಿಪ್ಪ ದುಡ್ಡು ಇದೆ, ಅದೇ ನಿಮ್ ಕೈಲಿ ATM ಕಾರ್ಡ್ ಇದೆ ಅಲ್ವಾ, ಅದನ್ನ ನನ್ನ ಕೈಲಿ ಕೊಡಿ, ನಾನು ಹೋಗಿ ಕ್ಯಾಶ್ ತಗೊಂಡು ಬರ್ತೀನಿ. ಪಿನ್ ನಂಬರ್ ಜ್ಞಾಪಕ ಬಂತ ಅಂತ ಕೇಳಿದಾಗ, ಹಾ ಬಂತಪ್ಪ ಅಂತ ಕಾರ್ಡ್ ಕೊಟ್ಬಿಟ್ಟು 4321 ಅಂತ ಪಿನ್ ನಂಬರ್ ಅನ್ನ ಹೇಳಿ ಕೊಡ್ತಾರೆ. ಸರಿ ನಾನು ಹೋಗಿ ಹಣ ತಗೊಂಡು ಬರ್ತೀನಿ, ಅಲ್ಲಿಯವರೆಗೂ ನೀವು ಇವ್ರ ಜೊತೆನೆ ಇಲ್ಲಿಯೇ ಇರಿ ಅಂತ ಹೇಳಿ ಹೀರೋ ಹೋಗಿ ATM ಕಾರ್ಡ್ ಹಾಕ್ಬಿಟ್ಟು ದೊಡ್ಡ ಅಮೌಂಟ್ ಅನ್ನ ಟೈಪ್ ಮಾಡಿದ್ರೆ ಅನ್ಅವೈಲಬಲ್ ಬ್ಯಾಲೆನ್ಸ್ ಅಂತ ಬರ್ತಿದೆ. ನಾನು 25 ಲಕ್ಷ ಇರೋದನ್ನ ನೋಡಿದೀನಿ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡಿದ್ರೆ ಬರೀ 8000ನೇ ಇರುತ್ತದೆ. ಹಾಗೆ ಬರೀ 3000ನ ವಿಡ್ರಾ ಮಾಡ್ಕೊಂಡು ಹೀರೋ ಬರ್ತಾರೆ. ಅವರು ಬರುವಷ್ಟರಲ್ಲಿ ವೇಲು ನೋಡಿದ್ರೆ ಇವ್ರ ಜೊತೆ ನನ್ನ ಮಗ ಕುಮಾರ್ ಒಬ್ಬ ಪೊಲೀಸ್ ಅಂತ ಹೇಳಿ ಇವ್ರನ್ನ ಹೆದರ್ಸಿರ್ತಾರೆ. ಅವರು ಸಹ ನೋಡಿದ್ರೆ ದುಡ್ಡೆಲ್ಲ ಏನು ಬೇಡಪ್ಪ, ನಿಮ್ಮ ಅಪ್ಪ ತುಂಬಾ ಒಳ್ಳೆಯವರು, ನಮಗೆ ಒಂದು ನಾಟಿ ಮದ್ದನ್ನ ಹೇಳಿಕೊಟ್ರು, ಅದೇ ಸಾಕು, ನೀವು ನಿಮ್ಮ ಅಪ್ಪನ ಜೋಪಾನವಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೀರೋ ATM ಕಾರ್ಡ್ ಅನ್ನ ವಾಪಸ್ ಕೊಡುವಾಗ ವೇಲು ಪರ್ಸ್ ನಲ್ಲಿ 2 ATM ಕಾರ್ಡ್ಗಳು ಇರೋದನ್ನ ನೋಟಿಸ್ ಮಾಡ್ತಾನೆ. ಮೋಸ್ಟ್ಲಿ ಇನ್ನೊಂದು ಕಾರ್ಡ್ ನಲ್ಲೇ 25 ಲಕ್ಷ ಇರಬಹುದು, ನಮ್ಮ ಹೀರೋಗೆ ಕೊಟ್ಟ ಕಾರ್ಡ್ ನಲ್ಲಿ ಬರೀ 8000 ಇತ್ತು. ಸರಿ ಹೋಗ್ಲಿ ಬಿಡು, ಅದು ಇನ್ನೊಂದ್ಸಲ ನಮ್ ಕೈಗೆ ಸಿಗುತ್ತೆ ಅಂತ ಹೀರೋ ಪುನಃ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಥಿಯೇಟರ್ ನಿಂದ ಹೀರೋ ಒಂದು ಬೈಕ್ ಅನ್ನ ಕದ್ದಿದ್ದಲ್ವಾ, ಅದರ ಆನರ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಬೈಕ್ ನಂಬರ್ ಡೀಟೇಲ್ಸ್ ಗಳನ್ನೆಲ್ಲ ಇವರು ಕೊಟ್ಟಿದ್ರು. ಅದು ಅಲ್ಲದೆ ಆ ಹುಡುಗ ನೋಡಿದ್ರೆ MLA ಯ PA ಆಗಿರ್ತಾನೆ. ಪೊಲೀಸ್ ಅವರು ಸಹ ಈ ಬೈಕ್ ಅನ್ನ ಕಂಡು ಹಿಡಿಯಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಹೀರೋ ಮತ್ತು ವೇಲು ಅವರು ಅದೇ ಬೈಕ್ ನಲ್ಲಿ ಈ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗೆ ರಾತ್ರಿ ಮಧುರೈ ಪಾಸ್ ಆದಾಗ ವೇಲು ಹೀರೋ ಜೊತೆ, ಇಲ್ಲೇ ಪಕ್ಕದಲ್ಲಿ ಕೃಷ್ಣಮೂರ್ತಿ ಅನ್ನೋ ಒಬ್ಬ ಫ್ರೆಂಡ್ ಇದ್ದಾನೆ ನನಗೆ, ಅವನಿಗೆ 3 ಹೆಣ್ಣು ಮಕ್ಕಳು, ನೀನು ಯಾರ ಜೊತೆನಾದ್ರೂ ಅವನ ಮನೆ ಎಲ್ಲಿ ಅಂತ ಕೇಳು, ಇವತ್ತು ರಾತ್ರಿ ಅವನ್ ಮನೆಯಲ್ಲೇ ನಿಂತು ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಹೀರೋ ಕೂಡ ಒಂದು ಚಿಕ್ಕ ಅಂಗಡಿಗೆ ಹೋಗಿ ವೇಲು ಹೇಳಿದ ತರ ಕೃಷ್ಣಮೂರ್ತಿ ಅವರಿಗೆ 3 ಹೆಣ್ಣು ಮಕ್ಕಳು, ಅವರ ಮನೆ ಎಲ್ಲಿ ಅಂತ ಕೇಳಿದಾಗ ಅಂಗಡಿಯವನಾದರೆ ಆತರ ಯಾರು ಈ ಏರಿಯಾದಲ್ಲಿ ಇಲ್ವಲ್ಲಪ್ಪ, ಶ್ರೀನಿವಾಸ ಅಂತ ಒಬ್ಬನಿಗೆ 3 ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ. ಹೀರೋ ಸಹ ಸರಿ ಆಯ್ತು ಅಂತ ವೇಲು ಹತ್ತಿರ ಬಂದು, ಆತರೆಲ್ಲ ಯಾರು ಇಲ್ಲ ಅಂತ ಸರ್, ಬನ್ನಿ ಪಕ್ಕದಲ್ಲೇ ಇರುವ ಒಂದು ಹೋಟೆಲ್ ನಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿ ನಿಲ್ಲುವ ಅಂತ ಹೇಳಿ ಹೋಟೆಲ್ ರೂಮ್ ನಲ್ಲಿ ನಿಲ್ತಾರೆ. ಹಾಗೆ ಅವರಿಬ್ಬರು ಆ ರಾತ್ರಿ ಕುಡ್ಕೊಂಡು ಸಿಗರೇಟ್ ಎಳ್ಕೊಂಡು ಇಬ್ಬರ ಕಥೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಹೀರೋಗೆ ಚಿಕ್ಕ ವಯಸ್ಸಿನಲ್ಲಿರುವಾಗ ಒಂದು ಶೂ ಹಾಕೊಳ್ಬೇಕು ಅಂತ ಆಸೆ ಇತ್ತು, ಆದರೆ ಇವರ ಅಪ್ಪನಿಗೆ ಅದು ತೆಗೆದುಕೊಡಕ್ಕೆ ಆಗ್ಲಿಲ್ಲ. ಆದ್ರಿಂದ ಹೀರೋ ಡೈಲಿ ಹೋಗಿ ದೇವ್ರ ಜೊತೆ ಬೇಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ದೇವ್ರ ಜೊತೆ ಬೇಡ್ಕೊಂಡೇನು ಪ್ರಯೋಜನವಿಲ್ಲ, ನಮಗೆ ಬೇಕಾಗಿರೋದನ್ನ ನಾವೇ ತಗೋಬೇಕು, ಅದಾದ್ಮೇಲೆ ದೇವ್ರ ಜೊತೆ ಕ್ಷಮೆ ಕೇಳಿದ್ರೆ ಸಾಕು, ಹಾಗಂತ ಕಳ್ಳತನ ಮಾಡೋದಕ್ಕೆ ತನಗೆ ಆದ ಒಂದು ನ್ಯಾಯವನ್ನ ಇಟ್ಕೊಂಡಿದ್ದ. ಹಾಗೆ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗುತ್ತದೆ. ಅದರ ಮಧ್ಯೆ
ಹೀರೋ ಹೊರಗಡೆ ಬಂದ್ಬಿಟ್ಟು ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಈ ತರ ಒಂದು ವ್ಯಕ್ತಿ ತನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವರ ಅಕೌಂಟ್ ನಲ್ಲಿ ಸುಮಾರು 25 ಲಕ್ಷದ ಹತ್ತಿರ ಹಣವಿದೆ. ಆದರೆ ATM ಪಿನ್ ನಂಬರ್ ಅವರಿಗೆ ಮರ್ತೋಗಿದೆ. ಅವ್ರ ಜೊತೆನೆ ಟ್ರಾವೆಲ್ ಮಾಡಿಬಿಟ್ಟು ಅದು ಮುಗಿಯೋದ್ರೊಳಗಡೆ ಹೇಗಾದ್ರೂ ಪಿನ್ ನಂಬರ್ ಜ್ಞಾಪಕ ಬರ್ಸಿ ಅದನ್ನ ನಾನು ಕೈವರಿಸಿಕೊಳ್ಳಬೇಕು ಅಂತೆಲ್ಲ ತನ್ನ ಗೆಳೆಯನ ಜೊತೆ ಹೇಳುವಾಗ ಗೆಳೆಯ ಕೂಡ ಸರಿ ಏನಾದ್ರೂ ಮಾಡು, ಆದರೆ ಅದಕ್ಕಿಂತ ಮುಂಚೆ ಅವರ ಕೈಯಲ್ಲಿರುವ ATM ಕಾರ್ಡ್ದು ಫೋಟೋ ತೆಗೆದು ನನಗೆ ಕಳಿಸು, ನಾನು ನಿನಗೆ ಅದರ ಕಾಪಿ ಕಾರ್ಡ್ ಮಾಡಿಕೊಡ್ತೀನಿ. ಸರಿ ಆಯ್ತು, ನಾಳೆ ಏನಾದ್ರೂ ಏರ್ಪಾಡ್ ಮಾಡ್ತೀನಿ ಅಂತ ಹೀರೋ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅದಾದ್ಮೇಲೆ ವೇಲು ಹತ್ತಿರ ಬಂದು ಪುನಃ ಸಾಮಾನ್ಯವಾಗಿ ಮಾತಾಡಿ ಇಬ್ಬರು ಸಹ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ನೋಡಿದ್ರೆ ಹೀರೋ ಎದ್ದೋಳೋದಕ್ಕಿಂತ ಮುಂಚೆ ವೇಲು ಎದ್ದು ರೆಡಿಯಾಗಿ ಇರ್ತಾನೆ. ಆದರೆ ಹೀರೋ ಮಾತ್ರ ಗೊರಟೆ ಹೊಡ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಎದ್ದು ಬಿಟ್ಟು ನೋಡುವಾಗ ಗೆಳೆಯ 5-6 ಸತಿ ಕಾಲ್ ಮಾಡಿ ಇರ್ತಾನೆ. ಯಾಕೆ ಸರ್, ನನ್ನನ್ನು ಸಹ ಕರಿಬಹುದಿತ್ತಲ್ವಾ ಅಂತ ವೇಲು ಜೊತೆ ಕೇಳಿದಾಗ ಬೈಕ್ ಓಡಿಸಿಬಿಟ್ಟು ನೀನು ತುಂಬಾ ಟಯರ್ಡ್ ಆಗಿ ಇರ್ತೀಯ, ಆದ್ರಿಂದ ಕರ್ದಿಲ್ಲ ಅಂತ ಹೇಳ್ತಾರೆ. ಸರಿ ಬನ್ನಿ ತಿರುವನಾಮಲೆಗೆ ಇನ್ನು 2 ಅವರ್ಸ್ ಅಷ್ಟೇ ಅಂತ ಹೇಳಿ ವೇಲು ಅವರ ಫ್ರೆಂಡ್ ಅವರ ಕಡೆಗೆ ಹೊರಡ್ತಾರೆ. ಇವಾಗ ವೇಲು ಅವರ ಫ್ರೆಂಡ್ ಒಂದು ಸ್ವಾಮಿಯವರ ಮಠದಲ್ಲಿ ಇರ್ತಾರೆ. ಅಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಆದಾಗ ಅವರು ತುಂಬಾ ಖುಷಿಯಿಂದ ಏನಪ್ಪ ವೇಲು, ತುಂಬಾ ವರ್ಷಗಳಾಯ್ತಲ್ಲ ನಿನ್ನನ ನೋಡಿ ಅಂತ ಹೇಳಿ ಗೆಳೆಯರು ಹೇಗೆ ಮಾತಾಡ್ಕೊಳ್ತಾರೋ ಅದೇ ತರ ಮಾತಾಡ್ತಾರೆ. ಅದಾದ್ಮೇಲೆ ವೇಲು ಅವರ ಫ್ರೆಂಡ್ ಹೀರೋನ ನೋಡಿ, ನೋಡಪ್ಪ ವೇಲು ಅವರ ಹೆಂಡತಿ ತೀರಿ ಹೋಗಿದ್ದಾರೆ, ಇವರಿಗೆ ಗಂಡು ಮಗು ಇಲ್ಲ, ನನ್ನ ಮಗನನ್ನೇ ಸ್ವಂತ ಮಗನ ತರ ಬೆಳೆಸಿದ್ರು, ಕುಮಾರ್ ಇವರ ಮಗ ಅಂತಲ್ಲ ಹೇಳಿರಬಹುದಲ್ವಾ, ಆದರೆ ಆತರ ಏನೂ ಇಲ್ಲ, ಕುಮಾರ್ ನನ್ನ ಮಗ. ಪಾಲಕ್ಕಾಡ್ನಲ್ಲಿ ಇವರ ಮಗಳು ಕೃಷ್ಣವೇಣಿ ಇದ್ದಾಳೆ, ಅಲ್ಲಿ ಕರ್ಕೊಂಡು ಹೋಗಿ ಬಿಡಿ ಅಂತ ವೇಲು ಅವರ ಫ್ರೆಂಡ್ ಹೀರೋನ ಪರ್ಸನಲ್ ಆಗಿ ಕರೆದು ಹೇಳ್ತಾರೆ. ಹೀರೋ ಕೂಡ ಬನ್ನಿ ಸರ್ ನಿಮ್ಮನ್ನ ಪಾಲಕ್ಕಾಡ್ನಲ್ಲಿ ಬಿಡ್ತೀನಿ ಅಂತ ಹೇಳಿದಾಗ ವೇಲು ಬೇಡಪ್ಪ, ಇವತ್ತೊಂದು ದಿನ ಈ ದೇವಸ್ಥಾನವನ್ನೆಲ್ಲ ಸುತ್ತಿ ನಾಳೆ ಹೋಗುವ. ಸರಿ ಆಯ್ತು ಸರ್, ಇವತ್ತು ಇಲ್ಲೇ ನಿಲ್ಲುವ ಅಂತ ಹೇಳಿ ಅವರು ಅವತ್ತು ತಿರುವನಾಮಲೆಯಲ್ಲೇ ನಿಲ್ತಾರೆ. ಹಾಗೆ ನಿಲ್ಲುವಾಗ ವೇಲು ಹೀರೋ ಜೊತೆ ತಿರುವನಾಮಲೆಯಲ್ಲಿ ನನಗೆ ಬೇರೊಬ್ಬ ಫ್ರೆಂಡ್ ಇದ್ದ, ಅವನು ದೊಡ್ಡ ಜ್ಯುವೆಲ್ಲರಿ ಶಾಪ್ ಅನ್ನೆಲ್ಲ ಇಟ್ಕೊಂಡಿದ್ದಾನೆ, ಆದರೆ ನಾನು ಒಮ್ಮೆ ಅವನಿಗೆ ತುಂಬಾ ಕೆಟ್ಟದಾಗಿ ಬೈದು ಇವಾಗ ನಾವಿಬ್ಬರು ಮಾತಾಡೋದಿಲ್ಲ, ಆದ್ರಿಂದ ನಾನು ಅವನ ಜೊತೆ ಸಾರಿ ಕೇಳ್ಬೇಕಿತ್ತು, ಆದರೆ ಅವನ ನಂಬರ್ ನನ್ನ ಕೈಯಲ್ಲಿ ಇಲ್ಲ, ಅವನ ನಂಬರ್ ಹೇಗಾದ್ರೂ ಅರೇಂಜ್ ಮಾಡಿ ಕೊಡಕ್ಕೆ ಆಗುತ್ತಾ ಅಂತೆಲ್ಲ ಹೀರೋ ಜೊತೆ ಕೇಳುವಾಗ ನಂಬರ್ ಕಂಡು ಹಿಡಿಯೋದಲ್ಲ ತುಂಬಾನೇ ಈಸಿ ಸರ್, ಯಾರು ಆ ಜ್ಯುವೆಲ್ಲರಿ ಶಾಪ್ ನ ಆನರ್ ಅಂತ ಕೇಳಿದಾಗ ವೇಲು ಕೂಡ ಜ್ಯುವೆಲ್ಲರಿ ಶಾಪ್ ನೇಮ್ ಅನ್ನ ಹೇಳ್ತಾರೆ. ಹಾಗೆ ಹೀರೋ ನೆಕ್ಸ್ಟ್ ಸೆಕೆಂಡ್ ನಲ್ಲೇ ಜ್ಯುವೆಲ್ಲರಿ ಶಾಪ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಹೀರೋ ಅಲ್ಲಿಗೆ ಹೋಗುವಷ್ಟರಲ್ಲಿ ವೇಲು ಅವರ ಫ್ರೆಂಡ್ ಅಲ್ಲಿಂದ ಹೊರಟಿರ್ತಾರೆ. ಆದ್ರಿಂದ ಹೀರೋ ಪುನಃ ತುಂಬಾ ಒಳ್ಳೆಯ ಡ್ರೆಸ್ ಎಲ್ಲ ಹಾಕಿ ಒಂದು ಬಿಸ್ನೆಸ್ ಮ್ಯಾನ್ ತರ ಅಲ್ಲಿಗೆ ಹೋಗಿ ಅಲ್ಲಿಯ ಸ್ಟಾಫ್ ಜೊತೆ, ಈ ಅಂಗಡಿಯ ಮಾಲೀಕ ಶ್ರೀನಿವಾಸ್ ನನ್ನ ಗೆಳೆಯ, ನಾನು ಅವನ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರುವಾಗ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಹಾಗಂತ ಸಾಧಾರಣವಾಗಿ ಮಾತಾಡಿ ಅವ್ರ ಕೈಯಿಂದ ಮಾಲೀಕನ ನಂಬರ್ನ ಕೇಳ್ಕೊಂಡು ಬಂದು ವೇಲು ಕೈಯಲ್ಲಿ ಕೊಡ್ತಾರೆ. ಆಗ ವೇಲು ಕೂಡ ಭಾರಿ ಹುಷಾರಿದ್ಯಾ ಕಾಣ ನೀನು, ಸರಿ ಆಯ್ತು ನಾನು ಅವ್ರ ಜೊತೆ ಮಾತಾಡಿ ಬರ್ತೀನಿ ಅಂತ ಹೋಗ್ತಾನೆ. ಇವರು ಮುಂಚೆ ತರ ಒಟ್ಟಿಗೆ ಕೂತ್ಕೊಂಡು ಕುಡಿತಾ ಇರುವಾಗ ಹೀರೋ ಕೇಳ್ತಾರೆ, ಏನು ಫ್ರೆಂಡಿಗೆ ಕಾಲ್ ಮಾಡಿ ಸಾರಿ ಎಲ್ಲ ಕೇಳಿದ್ರ? ಹಾಪ ಕೇಳ್ದೆ, ಇವಾಗ್ಲೇ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಒಂದ್ ಕಡೆ ವೇಲು ಹೇಳುತ್ತಾ ಇರುವಾಗ ಮೂವಿಯ ಪ್ರಾರಂಭದಲ್ಲಿ ನಮ್ಮ ವೇಲುವನ್ನ ಒಂದು ಮನೆಯಲ್ಲಿ ಕಟ್ಟಿ ಹಾಕಿದ್ರಲ್ವಾ, ಇವಾಗ ಆ ಮನೆಗೆ ಒಂದು ಲೇಡಿ ಪೊಲೀಸ್ ಆಫೀಸರ್ ಹಾಗೂ ಅವರ ಅಸಿಸ್ಟೆಂಟ್ ಹೋಗಿರ್ತಾರೆ. ಯಾಕೆ ಇವರು ಇವಾಗ ಆ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಅಂದ್ರೆ, ಆ ಮನೆಯಲ್ಲಿ ಒಂದು ಕೊಲೆ ನಡೆದಿದೆ, ಕೊಲ್ಲಲ್ಪಟ್ಟವರು ಡಿಪಾರ್ಟ್ಮೆಂಟ್ ಗೆ ಸೇರಿದವರು, ಕಿಲ್ಲರ್ ಕೊಲೆ ಮಾಡಿಬಿಟ್ಟು ನೈಸ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಕಿಲ್ಲರ್ ಬರೋದಕ್ಕಿಂತ ಮುಂಚೆ ವಿಕ್ಟಿಮ್ಗೆ ಕಾಲ್ ಮಾಡಿಯೇ ಬಂದಿದ್ದಾರೆ ಅಂತೆಲ್ಲ ಅವರು ಮಾತಾಡ್ತಾ ಇರ್ತಾರೆ. ಇದೇ ರೀತಿ ಮಧುರೈ ಪಕ್ಕದಲ್ಲಿರುವ ಶ್ರೀನಿವಾಸ್ ಅನ್ನೋವರನ್ನು ಸಹ ತುಂಬಾ ಕ್ರೂರವಾಗಿ ಕೊಲ್ಲಲ್ಪಟ್ಟಿರುತ್ತದೆ. ಕೊಲೆ ನಡೆಯೋದಕ್ಕಿಂತ ಮುಂಚೆ ಅವರಿಗೂ ಸಹ ಫೋನ್ ಕಾಲ್ ಹೋಗಿದೆ, ಅದು ಸೇಮ್ ನಂಬರ್ ಮತ್ತು ಫೋನ್ ಇಂದಾನೆ ಅಂತ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ಒಂದು ದೊಡ್ಡ ಜ್ಯುವೆಲ್ಲರಿ ಶಾಪ್ ನ ಮಾಲೀಕನನ್ನು ಸಹ ತುಂಬಾ ಕ್ರೂರವಾಗಿ ಕೊಂದಿರೋದನ್ನು ಸಹ ಕಂಡು ಹಿಡಿತಾರೆ. 2 ದಿನಗಳಲ್ಲಿ ನಿರಂತರವಾಗಿ 3 ಕೊಲೆಗಳು ನಡೆದಿವೆ. ಕೊಲೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ವಿಕ್ಟಿಮ್ಗಳಿಗೆ
ಕಾಲ್ ಮಾಡಿದ್ದಾರೆ ಅಂತ ಒಂದು ಕಡೆ ಪೊಲೀಸ್ ಅವರು ಹುಡುಕ್ತಾ ಇರ್ತಾರೆ. ನೋಡಿದರೆ ಹೀರೋ ಜೊತೆ ತನಗೆ ಅಲ್ಷಿಮೇಸ್ ಇದೆ ಅಂತ ಹೋದ್ರಲ್ವಾ ವೇಲು, ಅವರೇ ಈ ಕೊಲೆಗಾರ ಆಗಿರ್ತಾರೆ. ಇವಾಗ ವೇಲು ಹೇಳ್ತಾರೆ, ತಿರುವನಾಮಲೆಗೆ ಬಂದ ಕೆಲಸಗಳು ಮುಗೀತು, ಮರಳಿ ಪಾಲಕ್ಕಾಡಿಗೆ ಹೋಗುವ ಅಂತ ಅವರು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಇವರಿಬ್ಬರು ಒಂದು ಹೋಟೆಲಿಗೆ ಹೋಗಿ ಊಟ ಮಾಡ್ತಾರೆ. ವೇಲು ಹ್ಯಾಂಡ್ ವಾಶ್ ಮಾಡಕ್ಕೆ ಅಂತ ಹೋದಾಗ ಸಿಕ್ಕಿದ ಚಾನ್ಸ್ ನಲ್ಲಿ ಹೀರೋ ಅವರ ಬ್ಯಾಗ್ ನಲ್ಲಿರುವ 2 ATM ಕಾರ್ಡ್ದು ಫೋಟೋ ಕಳಿಸಿ ಅದರದ್ದು ಡೂಪ್ಲಿಕೇಟ್ ರೆಡಿ ಮಾಡಕ್ಕೆ ಅಂತ ತನ್ನ ಫ್ರೆಂಡ್ ಜೊತೆ ಹೇಳ್ತಾರೆ. ಅವರು ಹಾಗೆ ಅಲ್ಲಿಂದ ಸಹ ಹೊರಡ್ತಾರೆ. ಸೇಲಂ ಅನ್ನೋ ಸ್ಥಳದಲ್ಲಿ ಹೀರೋದು ಫ್ರೆಂಡ್ ಇರುತ್ತಾನೆ. ಅಲ್ಲಿಗೆ ಹೋಗಿ ಅವ್ರ ಕೈಯಿಂದ ಡೂಪ್ಲಿಕೇಟ್ ಕಾರ್ಡ್ ಗಳನ್ನ ಕೇಳ್ಕೊಂಡು ಅವತ್ತು ರಾತ್ರಿ ಅಲ್ಲೇ ನಿಲ್ಲುವ ಅಂತ ನಿರ್ಧರಿಸ್ತಾರೆ. ರಾತ್ರಿ ಹೇಗಾದ್ರೂ ವೇಲುಗೆ ಪಿನ್ ನಂಬರ್ ನ ನೆನಪಿಗೆ ಬರೋ ತರ ಮಾಡಿ ಆ ಹಣವನ್ನ ಕೈವರಿಸಿಕೊಳ್ಳಬೇಕು ಅಂತ ಹೀರೋ ಮತ್ತು ಅವರ ಫ್ರೆಂಡ್ ಒಂದ್ ಕಡೆ ಪ್ಲಾನ್ ಮಾಡ್ತಾ ಇದ್ದರೆ ಇವರಿಗೆ ತಿಳಿದಿಲ್ಲ ಇವರ ಹತ್ತಿರ ಇರೋದು ಅದಕ್ಕಿಂತ ದೊಡ್ಡ ಒಂದು ಕಿಲ್ಲರ್ ಅಂತ. ಹೀರೋ ಮತ್ತು ಅವರ ಫ್ರೆಂಡ್ ಕುಡಿಯೋ ಜ್ಯೂಸ್ ನಲ್ಲಿ ವೇಲು ನಿದ್ದೆ ಮಾತ್ರೆಯನ್ನ ಕಲಸಿರ್ತಾರೆ. ಅದನ್ನ ನೋಡದೆ ಅದನ್ನ ಕುಡಿದು ಬಿಟ್ಟು 3 ಜನರು ಪಾರ್ಟಿಗೆ ಅಂತ ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ವೇಲು ಸತ್ಯಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನಿನಗೆ ಮಧುಪಾಲ ಅನ್ನೋ ಹುಡುಗಿನ ಗೊತ್ತಲ್ವಾ ಅಂತ ಕೇಳಿದಾಗ ಆ ಹೆಸರು ಕೇಳಿದ ತಕ್ಷಣ ಸತ್ಯಮೂರ್ತಿ ಒಂಥರ ಶಾಕ್ ಆಗಿ ಬಿಡ್ತಾನೆ. ನಿನಗೆ ಇವಾಗ ಏನು ಬೇಕು, ಯಾಕೆ ಇವಾಗ ಆ ಹುಡುಗಿಯ ಹೆಸರು ಹೇಳ್ತಿದ್ಯಾ ಅಂತ ತುಂಬಾ ಹೆದರಿಕೆಯಿಂದ ಕೇಳಿದಾಗ ನನಗೆ ಗೊತ್ತು ನೀನು ಆ ಹುಡುಗಿಯ ಜೊತೆ ಏನು ಮಾಡಿದ್ಯಾ ಅಂತ, ಆದ್ದರಿಂದ ಇವಾಗ ನಾನು ಹೇಳುವ ಅಡ್ರೆಸ್ಗೆ ನೀನು ಬರ್ಲಿಲ್ಲ ಅಂದ್ರೆ ಆ ಹುಡುಗಿಯ ಜೊತೆ ಇರುವ ವಿಡಿಯೋಸ್ನ ನಿನ್ನ ವೈಫ್ಗೆ ಕಳಿಸ್ತೀನಿ ಹಾಗಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ವೇಲು ಅವ್ರನ್ನ ಕರೆದಾಗ ಅವರು ಸಹ ಸರಿ ನೀವು ಹೇಳೋ ಲೊಕೇಶನ್ಗೆ ನಾನು ಬರ್ತೀನಿ ಅಂತ ಒಪ್ಕೊಳ್ತಾರೆ. ವೇಲು ಕೊಟ್ಟಿರುವ ಜ್ಯೂಸ್ ಕುಡಿದು ಬಿಟ್ಟು ಹೀರೋ ಮತ್ತು ಅವರ ಫ್ರೆಂಡ್ ಬೋಧನೆ ಇಲ್ಲದೆ ನಿದ್ದೆ ಮಾಡ್ತಾ ಇರ್ತಾರೆ. ಈ ಗ್ಯಾಪ್ ನಲ್ಲಿ ವೇಲು ಹೀರೋದು ಬೈಕ್ ತಗೊಂಡು ಸತ್ಯಮೂರ್ತಿನ ಕರೆದು ಒಂದು ಲೊಕೇಶನ್ಗೆ ಬರಕ್ಕೆ ಹೇಳಿದ್ರಲ್ವಾ ಆ ಲೊಕೇಶನ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸತ್ಯಮೂರ್ತಿ ಅನ್ನೋನು ಸಹ ಅಲ್ಲಿಗೆ ಬಂದು ಸೇರ್ತಾನೆ. ಇವಾಗ್ಲೇ ನಮ್ ವೇಲುದು ರಿಯಲ್ ಆಗಿರುವ ಕಿಲ್ಲರ್ ಫೇಸ್ ಹೊರಗಡೆ ಬರುತ್ತದೆ. ಹೌದು, ಇವನನ್ನ ಕೊಲೆ ಮಾಡುವುದಕ್ಕೋಸ್ಕರನೇ ಅಲ್ಲಿಗೆ ಬರಕ್ಕೆ ಹೇಳಿರೋದು. ಸತ್ಯಮೂರ್ತಿ ನೋಡಿದ್ರೆ ಒಬ್ಬ ಶಿಕ್ಷಕ. ಇವನು ತನ್ನ ಶಾಲೆಯಲ್ಲಿರುವ 12 ವಯಸ್ಸಿನ ಹೆಣ್ಣು ಮಕ್ಕಳ ಜೊತೆ ತಪ್ಪಾಗಿ ನಡೆದುಕೊಳ್ಳುವುದಕ್ಕೆ ಅಂತ ನೋಡಿರ್ತಾನೆ. ಅದರಲ್ಲೂ ಮಧುಪಾಲ ಅನ್ನೋ ಒಂದು ಹುಡುಗಿಯ ವಿಡಿಯೋವನ್ನ ಇಟ್ಕೊಂಡು ಆ ಹುಡುಗಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಅಬ್ಯೂಸ್ ಮಾಡಿರ್ತಾನೆ. ಅದು ಅಲ್ಲದೆ ಅವಳ ಒಂದು ಗೆಳತಿಯ ಜೊತೆ ಕೂಡ ಇವನು ತಪ್ಪಾಗಿ ನಡ್ಕೊಂಡಿರ್ತಾನೆ. ಇವನು ಕಲಿಯೋ ಮಕ್ಕಳನ್ನ ಸಹ ಕೆಟ್ಟ ದೃಷ್ಟಿಯಿಂದ ನೋಡೋ ಕಾರಣನೇ ವೇಲು ಇವಾಗ ಇವನನ್ನ ಕೊಲ್ಲುವುದಕ್ಕೆ ನೋಡ್ತಿದ್ದಾನೆ. ಹೌದು, ನಮ್ಮ ವೇಲು ಚಿಕ್ಕ ಹೆಣ್ಣು ಮಕ್ಕಳ ಜೊತೆ ಯಾರು ತಪ್ಪಾಗಿ ನಡ್ಕೊಳ್ತಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇವರು ಸತ್ಯಮೂರ್ತಿಯನ್ನ ಕೊಲೆ ಮಾಡ್ತಾರೆ. ಇವರು ಯಾರನ್ನಾದ್ರೂ ಕೊಲೆ ಮಾಡೋದಕ್ಕಿಂತ ಮುಂಚೆ ಕಾಲ್ ಮಾಡಿ ಬರಕ್ಕೆ ಹೇಳಿ ತಾನೆ ಕೊಲೆ ಮಾಡ್ತಾರೆ. ಹಾಗೆ ಅದನ್ನ ಟ್ರೇಸ್ ಮಾಡ್ಕೊಂಡೆ ಪೊಲೀಸ್ ಅವರು ಈ ಲೊಕೇಶನ್ಗೆ ಬರ್ತಾ ಇದ್ದಾರೆ. ಆದರೆ ಪೊಲೀಸ್ ಅವರು ತಲುಪುವುದಕ್ಕಿಂತ ಮುಂಚೆ ವೇಲು ಸತ್ಯಮೂರ್ತಿಯನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪೊಲೀಸ್ ಅವರು ಸಹ ಆ ಲೊಕೇಶನ್ಗೆ ತಲುಪ್ತಾರೆ. ಆದ್ರೆ ಅಷ್ಟೊತ್ತಿಗೆ ಕೊಲೆ ನಡೆದಿರುತ್ತದೆ. ಇವಾಗಲೇ 4 ಕೊಲೆಗಳು ತುಂಬಾ ಈಸಿಯಾಗಿ ನಡೆದವು. ವೇಲು ನೋಡಿದ್ರೆ ಏನೂ ನಡೆಯದ ತರ ತುಂಬಾ ಕೂಲ್ ಆಗಿ ಫೋನನ್ನೆಲ್ಲ ಹೋಗಿ ಬಿಸಾಡಿ ಬರ್ತಾರೆ. ಆದರೆ ಕೈಗೆ ಒಂದು ಚಿಕ್ಕ ಗಾಯವಾಗಿರುತ್ತದೆ. ಅದನ್ನ ಮುಚ್ಚಿಡಲು ಒಂದು ಡ್ರಾಮಾ ಮಾಡ್ತಾರೆ. ನಿನ್ನೆ ರಾತ್ರಿ ಒಬ್ಬ ಕಳ್ಳ ಬಂದು ನನ್ನ ಕೈಗೆ ಚಾಕಿನಿಂದ ಚುಚ್ಚಿ ನನ್ನ ಫೋನನ್ನ ಸಹ ಕದ್ದು ಬಿಟ್ಟು ಓಡಿ ಹೋದ ಅಂತ ನಾಟಕ ಮಾಡ್ತಾರೆ. ಇದನ್ನ ಹೀರೋ ಮತ್ತೆ ಅವರ ಫ್ರೆಂಡ್ ನಂಬುತ್ತಾರೆ. ಪುನಃ ಹೀರೋ ಮತ್ತೆ ವೇಲು ಪಾಲಕ್ಕಾಡಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಬರೋ ದಾರಿಯಲ್ಲೇ ನಮ್ ಹೀರೋದು ಮನೆ ಇರುತ್ತದೆ. ಆ ಮನೆಯಲ್ಲಿ ಹೀರೋದು ಅಮ್ಮ ಮಾತ್ರ ಒಬ್ಬಳೇ ಇರ್ತಾರೆ. ಹೀರೋ ಕೂಡ ವೇಲುನ ಕರ್ಕೊಂಡು ಮನೆಗೆ ಹೋದಾಗ ಮೊದಲು ಅಮ್ಮ ಹೀರೋ ಜೊತೆ ಇವಾಗ್ಲ ನೀನು ಜೈಲಿನಿಂದ ಇಳಿದಿದ್ದು ಅಂತ ಕೇಳ್ತಾರೆ. ಅಂದ್ರೆ ಹೀರೋದು ಅಮ್ಮನಿಗೆ ಹೀರೋ ಒಬ್ಬ ಕಳ್ಳ ಅವಾಗವಾಗ ಅರೆಸ್ಟ್ ಆಗ್ತಾನೆ ಅನ್ನೋ ವಿಷಯಗಳೆಲ್ಲ ಗೊತ್ತಿರುತ್ತದೆ. ಇವಾಗ ಹೀರೋ ಕರ್ಕೊಂಡು ಬಂದಿರುವ ವೇಲು ಬಗ್ಗೆ ಹೇಳ್ತಾರೆ. ಇವರಿಗೆ ಅಲ್ಷಿಮೇಸ್ ಅನ್ನೋ ರೋಗ ಇದೆ. ಅದು ಅಲ್ಲದೆ ನೋಡುವಾಗ ತುಂಬಾ ಪಾಪ ಅನ್ಸ್ತು. ನಮ್ಮ ಅಪ್ಪನ ಜ್ಞಾಪಕ ಬಂತು. ಹಾಗೆ ಇವ್ರನ್ನ ಕರ್ಕೊಂಡು ಹೋಗಿ ಇವರ ಮಗಳ ಮನೆಯಲ್ಲಿ ಬಿಡುವ ಅಂತ ಇದೀನಿ ಅಂತೆಲ್ಲ ಹೀರೋ ಹೇಳ್ತಾ ಇರುವಾಗ ಹೀರೋ ಮನೆಯಲ್ಲಿರುವ ಅಪ್ಪ ಅಮ್ಮನ ಮದುವೆ ಫೋಟೋವನ್ನ ವೇಲು ನೋಡ್ತಾರೆ. ಅದನ್ನೇ ನೋಡ್ತಾ ಇರುವಾಗ ಅಮ್ಮ ಕೇಳ್ತಾರೆ, ಯಾಕೆ ಅದನ್ನೇ ನೋಡ್ತಾ ಇದ್ದೀರಾ? ಏನಿಲ್ಲ, ಇದರಲ್ಲಿ ನಿಮಗೆ ಮದುವೆಯಾದ ದಿನಾಂಕ
ಇದೆ ಏಪ್ರಿಲ್ 17. ಅವತ್ತೇ ನನಗೂ ಮತ್ತು ನನ್ನ ಹೆಂಡತಿಗೆ ಮದುವೆಯಾಯಿತು. ಜೀವನದಲ್ಲಿ ನಾನು ಬೇರೆ ಏನನ್ನೇ ಮರೆತರೂ ಸಹ ಆ ದಿನಾಂಕವನ್ನು ಅವಳನ್ನು ಸಹ ನನಗೆ ಮರೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನೇ ಜೀವನ ನೀನೇ ಸಾಕು ಅಂತ ಹೇಳಿ ನನ್ನನ್ನ ಪ್ರೀತಿಸಿ ಅವಳ ಮನೆಯವರನ್ನ ಬಿಟ್ಟು ನನಗೋಸ್ಕರ ಅವಳು ಬಂದ್ಲು. ಆ ತರ ಎಲ್ಲ ವೇಲು ತನ್ನ ಹೆಂಡತಿಯ ಬಗ್ಗೆ ಸ್ವಲ್ಪ ಬೇಜಾರಿನಿಂದ ಹೇಳುತ್ತಾ ಒಂದು ಫ್ಲಾಶ್ ಬ್ಯಾಕಿಗೆ ಹೋಗ್ತಾರೆ. ಇಲ್ಲಿಯೇ ವೇಲು ಯಾಕೆ ಈ ಕೊಲೆಗಳನ್ನೆಲ್ಲ ಮಾಡಿದನು ಅನ್ನೋ ಕಾರಣವನ್ನ ನಮಗೆ ಹೇಳ್ತಾರೆ. ಆ ಫ್ಲಾಶ್ ಬ್ಯಾಕ್ನಲ್ಲಿ ವೇಲು ಅವರ ಹೆಂಡತಿ ಸೈಕಾಲಜಿಸ್ಟ್ ಆಗಿರ್ತಾರೆ. ಹಾಗೆ ಹುಡುಗಿಯರಿಗೆ ಕೌನ್ಸಿಲಿಂಗ್ ನೀಡ್ತಾ ಇರ್ತಾರೆ. ಹಾಗಿರುವಾಗ ಒಂದು ದಿನ ಒಂದು ಸ್ಕೂಲ್ ಹುಡುಗಿ ಮಧುಪಾಲ ಅಂತ ಹೆಸರಿರುವವಳು ತನ್ನ ತಾಯಿ ಜೊತೆ ವೇಲು ಅವರ ಹೆಂಡತಿ ಹತ್ತಿರ ಕೌನ್ಸಿಲಿಂಗ್ಗೆ ಬರ್ತಾರೆ. ಅವಾಗ್ಲೇ ಮಧುಪಾಲ ಹೇಳ್ತಾಳೆ, ಇವಳ ಶಾಲೆಯ ಶಿಕ್ಷಕನೇ ಇವಳನ್ನ ಅತ್ಯಾಚಾರ ಮಾಡಿದ್ದಾನೆ. ಅದು ಅಲ್ಲದೆ ಇವಳನ್ನ ಬ್ಲಾಕ್ ಮೇಲ್ ಮಾಡಿಬಿಟ್ಟು ಅವನು ಇವಳ ಗೆಳತಿಯನ್ನು ಸಹ ಯೂಸ್ ಮಾಡ್ಕೊಂಡಿರ್ತಾನೆ. ಈ ತರ ಮಧುಪಾಲ ವೇಲು ಅವರ ಹೆಂಡತಿ ಜೊತೆ ಹೇಳಿರ್ತಾಳೆ. ಅದಾದ್ಮೇಲೆ ಇವರು ತಮ್ಮ ಕೈಯಲ್ಲಿ ಆದಷ್ಟು ಕೌನ್ಸಿಲಿಂಗ್ ಅನ್ನ ನಡೆಸಿರ್ತಾರೆ. ಆದ್ರೂ ಸಹ ಆ ಹುಡುಗಿಗೆ ತನ್ನಿಂದನೇ ತನ್ನ ಗೆಳತಿಗೆ ಈ ತರ ಒಂದು ಗತಿ ಬಂತು ಅಂತ ಹೇಳಿ ಅವಳು ಮತ್ತು ಅವಳ ಗೆಳತಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ತರ ಚಿಕ್ಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದವರ ಮೇಲೆ ವೇಲು ಅವರ ಹೆಂಡತಿ ಕೋರ್ಟ್ ನಲ್ಲಿ ಕೇಸನ್ನ ಹಾಕಿರ್ತಾರೆ. ಆದರೆ ಕೋರ್ಟ್ ನ ಹಿಯರಿಂಗ್ ಬರಕ್ಕೆ ಆಗುವಷ್ಟರಲ್ಲಿ ವೇಲು ಅವರ ಹೆಂಡತಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುತ್ತಾರೆ. ಹಾಗೆ ಡಾಕ್ಟರ್ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತದೆ ಇವರಿಗೆ ಅಲ್ಝೈಮರ್ಸ್ ಬಂದಿದೆ ಅಂತ. ಈ ರೋಗಕ್ಕೆ ಇನ್ನೂ ಸಹ ಔಷಧಿಯನ್ನ ಕಂಡು ಹಿಡಿದಿರುವುದಿಲ್ಲ. ಆದ್ದರಿಂದ ಡೇ ಬೈ ಡೇ ಈ ರೋಗ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ಘಟ್ಟದ ನಂತರ ಅವರಿಗೆ ಹತ್ತಿರವಿರುವವರನ್ನೇ ಅವರು ಮರೆತು ಹೋಗುತ್ತಾರೆ ಅಂತ ಡಾಕ್ಟರ್ ವೇಲು ಹತ್ತಿರ ಹೇಳಿರ್ತಾರೆ. ಈ ತರ ಒಂದು ಸಂದರ್ಭದಲ್ಲಿ ಕೋರ್ಟ್ ನಿಂದ ಹಿಯರಿಂಗ್ ಬರುತ್ತದೆ. ಆದರೆ ಇವರಿಗೆ ಈ ರೋಗವಿರುವ ಕಾರಣ ಸರಿಯಾಗಿ ಸಾಕ್ಷಿ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಕೋರ್ಟ್ ಅವರು ಈ ಕೇಸನ್ನ ಡಿಸ್ಮಿಸ್ ಮಾಡ್ತಾರೆ. ಇದು ವೇಲು ಅವರ ಹೆಂಡತಿಗೆ ತುಂಬಾ ನೋವು ಮಾಡುತ್ತದೆ. ಒಂದು ಘಟ್ಟದ ನಂತರ ಅವರು ವೇಲುವನ್ನೇ ಮರೆತು ಬಿಡ್ತಾರೆ. ಕೊನೆಗೆ ಅವರು ಮಧುಪಾಲ ಮತ್ತು ಅವಳ ಗೆಳತಿಗೆ ನನ್ನಿಂದ ನ್ಯಾಯ ಕೊಡಿಸಕ್ಕೆ ಆಗ್ಲಿಲ್ಲ, ನೀವಾದ್ರೂ ಅದನ್ನ ಕೊಡಿಸಿ, ನಾನು ಹೋಗ್ತೀನಿ ಅಂತ ಅವರ ಡೈರಿಯಲ್ಲಿ ಬರೆದಿಟ್ಟು ಬಿಟ್ಟು ಇವರು ಸೂಸೈಡ್ ಮಾಡ್ಕೊಳ್ತಾರೆ. ಅದಾದ್ಮೇಲೆನೆ ವೇಲು ಇಂಥವರನ್ನ ಕೊಲ್ಲುವುದಕ್ಕೆ ಅಂತ ಶುರು ಮಾಡಿರ್ತಾರೆ. ಇವಾಗ ಕೊನೆಯದಾಗಿ ಅರುಣ್ ಅಂತ ಒಬ್ಬ ಬಾಕಿ ಇರ್ತಾನೆ. ಅವನು ಈ ತರ ಚಿಕ್ಕ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿಬಿಟ್ಟು ಬೇರೆ ದೇಶಗಳಿಗೆ ಮಾರ್ತಾ ಇರ್ತಾನೆ. ಇದು ತಿಳಿದ ವೇಲು ಕೊನೆಗೆ ಅವನ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅವನನ್ನ ಕೊಲ್ಲುವುದಕ್ಕೆ ಅಂತ ಪ್ಲಾನ್ ಮಾಡ್ತಾನೆ. ಇದೆಲ್ಲ ಮುಗಿದು ಕರೆಂಟ್ ಸಿಚುವೇಶನ್ ಅಲ್ಲಿ ವೇಲು ಇವಾಗ ಹೀರೋ ಮನೆಯಲ್ಲಿ ಇದಾರಲ್ವಾ, ಅವರು ಹೀರೋ ಜೊತೆ ಇಲ್ಲಿ ನೋಡಪ್ಪ, ಇಲ್ಲಿ ನಿನ್ನ ಅಮ್ಮ ಒಬ್ಬರೇ ಇದಾರಲ್ವಾ, ಆದ್ರಿಂದ ಇನ್ನು ನೀನು ನನ್ನನ್ನ ಬಿಡುವುದಕ್ಕೆ ಬರೋದು ಬೇಡ, ಬಸ್ ಸ್ಟ್ಯಾಂಡ್ ನಲ್ಲಿ ಬಿಟ್ಟರೆ ನಾನು ಅಲ್ಲಿಂದ ಬಸ್ ಹತ್ಕೊಂಡು ನನ್ನ ಮಗಳ ಹತ್ರ ಹೋಗ್ತೀನಿ ಅಂತೆಲ್ಲ ಹೇಳಿದಾಗ ಅದೆಲ್ಲ ಪರವಾಗಿಲ್ಲ ಅಂತ ಹೇಳಿ ಹೀರೋನೇ ವೇಲು ಅವರನ್ನ ಪಾಲಕ್ಕಾಡಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರುವಾಗ ಹೀರೋ ವೇಲು ಜೊತೆ, ಸರ್ ನಾನು ಕೂಡ ಈ ಕಳ್ಳತನದ ಕೆಲಸಗಳನ್ನೆಲ್ಲ ನಿಲ್ಸುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ ಪರವಾಗಿಲ್ಲ, ನೀನು ನಿಲ್ಸುವ ಅಂತನಾದ್ರೂ ಯೋಚನೆ ಮಾಡಿದಿಲ್ಲ, ಅದೇ ಒಳ್ಳೆಯ ವಿಷಯ ಅಂತ ವೇಲು ಹೇಳುತ್ತಾ ಇರುವಾಗ ಹೀರೋಗೆ ಅಮ್ಮ ಕಾಲ್ ಮಾಡ್ತಾರೆ. ಏನಂದ್ರೆ ಅವರ ಮನೆಯ ಪೂಜಾ ರೂಮ್ ನಲ್ಲಿ 10 ಲಕ್ಷದ ಚೆಕ್ ಅನ್ನು ಯಾರೋ ಬರೆದಿಟ್ಟಿರ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ವೇಲುನೇ. ಹೀರೋಗೆ ಮತ್ತು ಅವರ ಕುಟುಂಬಕ್ಕಾಗಿ 10 ಲಕ್ಷವನ್ನ ಬರೆದು ಇಟ್ಟಿರ್ತಾರೆ. ಏನು ಸರ್ ಇದೆಲ್ಲ ಅಂತ ಕೇಳಿದಾಗ, ಹೇಗಿದ್ದರೂ ನೀನು ಕಳ್ಳತನವನ್ನ ನಿಲ್ಸುವ ಅಂತ ಯೋಚನೆ ಮಾಡಿದ್ದೆ ಅಲ್ವಾ, ಅವಾಗ್ಲಿಂದನೇ ನಿನಗೆ ಒಳ್ಳೆಯ ಸಮಯ ಶುರುವಾಗಿದೆ, ಅದನ್ನ ಇಟ್ಕೋ, ನಿನಗೂ ಮತ್ತು ಅಮ್ಮನಿಗೆ ಅದು ಯೂಸ್ಫುಲ್ ಆಗುತ್ತದೆ ಅಂತ ವೇಲು ಹೇಳ್ತಾರೆ. ಹೇಳುವುದಾದರೆ ಇವರಿಬ್ಬರ ಮಧ್ಯೆ ಈಗ ತಂದೆ ಮಗನ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತದೆ. ಕೊನೆಗೆ ರಾತ್ರಿ ಒಂದು ಹೋಟೆಲ್ ನಲ್ಲಿ ನಿಂತು ಬಿಟ್ಟು ನಾಳೆ ಹೋಗುವ ಅಂತ ಹೇಳ್ತಾರೆ. ಆಕ್ಚುಲಿ ಈ ವೇಲು ಈ ಹೋಟೆಲ್ ರೂಮಿಗೆ ಬರೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಿಂತು ಬಿಟ್ಟು ಅರುಣ್ ಎಂಬುವವನನ್ನ ಕೊಲೆ ಮಾಡ್ಬೇಕು ಅಂತ. ಅರುಣ್ ಎಂಬುವನ ನಂಬರ್ ಅನ್ನು ಕೊನೆಯದಾಗಿ ಕೊಂದ ಸ್ಕೂಲ್ ಶಿಕ್ಷಕನ ಮೊಬೈಲ್ ಇಂದ ತೆಗೆದು ಬಿಟ್ಟು ಅವನಿಗೆ ಮೆಸೇಜ್ ಮಾಡ್ತಾರೆ. ಹೇಗೆ ಮೆಸೇಜ್ ಮಾಡ್ತಾರೆ ಅಂದ್ರೆ, ನನಗೆ ಒಂದು ಚಿಕ್ಕ ಹುಡುಗಿ ಬೇಕು ಅನ್ನೋ ತರ ಒಂದು ಕಸ್ಟಮರ್ ಆಗಿ ಮೆಸೇಜ್ ಮಾಡ್ತಾರೆ. ಅವಾಗ್ಲೇ ತಾನೇ ಆ ಅರುಣ್ ರಿಪ್ಲೈ ಕೊಡೋದು. ಅವನು ಸಹ ಸರಿ ಇವತ್ತು ರಾತ್ರಿ ಈ ಲೊಕೇಶನ್ ಗೆ ಬನ್ನಿ ಅಂತ ಓಕೆ ಹೇಳಿರ್ತಾನೆ. ವೇಲು ರೆಸ್ಟ್ ರೂಮ್ ನಲ್ಲಿ ಕೂತ್ಕೊಂಡು ಈ ತರ ಎಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ. ಹೀರೋ ನೋಡಿದ್ರೆ ಫುಡ್ ಆರ್ಡರ್ ಮಾಡಿಬಿಟ್ಟು ಡೆಲಿವರಿ ಬಾಯ್ಗೆ ದುಡ್ಡು ಕೊಡಕ್ಕಿಲ್ಲದೆ ವೇಲು ಅವರ ಪರ್ಸ್ ತಗೊಂಡು ಕೊಡಕ್ಕೆ ನೋಡುವಾಗ ಅದರೊಳಗಡೆಯಿಂದ ತುಂಬಾ ಸಿಮ್ ಕಾರ್ಡ್ಗಳು ಬೀಳುತ್ತವೆ.
ಅಷ್ಟೇ ಇದು ನೋಡಿದ ತಕ್ಷಣ ನಮ್ಮ ಹೀರೋಗೆ ವೇಲು ಮೇಲೆ ಏನೋ ಡೌಟ್ ಬರುತ್ತದೆ. ಆದ್ದರಿಂದ ಅವತ್ತು ರಾತ್ರಿ ಹೀರೋ ತನ್ನ ಮೊಬೈಲ್ ನಲ್ಲಿ ಕ್ಯಾಮೆರಾ ಆನ್ ಮಾಡಿ ಇಟ್ಟು ವಾಶ್ರೂಮ್ಗೆ ಅಂತ ಹೋಗಿರ್ತಾರೆ. ಸಿಕ್ಕಿದ ಗ್ಯಾಪ್ ನಲ್ಲಿ ವೇಲು ಅವರು ಯಾವತ್ತಿನ ತರ ಮಧ್ಯದಲ್ಲಿ ನಿದ್ದೆ ಮಾತ್ರೆಯನ್ನ ಕಲಿಸಿರ್ತಾರೆ. ಅದಾದ್ಮೇಲೆ ಹೀರೋ ಸರಿ ಸರ್ ನೀವು ಹೋಗಿ ಮಲ್ಕೊಳ್ಳಿ, ನಾನು ಅಮ್ಮನಿಗೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿಬಿಟ್ಟು ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋನ ಚೆಕ್ ಮಾಡಿ ನೋಡ್ತಾರೆ. ಅದರಲ್ಲಿ ವೇಲು ನಿದ್ದೆ ಮಾತ್ರೆಯನ್ನ ಕಲಿಸಿರೋದನ್ನ ನೋಡಿದ ಹೀರೋ ಅಯ್ಯೋ ಈ ಮದ್ಯವನ್ನ ನಾವು ಕುಡಿದಿದೀವಲ್ವಾ ಅಂತ ಹೇಳಿ ಗಂಟಲಿಗೆ ಕೈ ಹಾಕಿಬಿಟ್ಟು ಅದನ್ನ ವಾಮಿಟ್ ಮಾಡ್ತಾರೆ. ನಂತರ ನೀನು ನಿನ್ನ ಆಟವನ್ನ ನನ್ನ ಕೈಯಲ್ಲೇ ಇಟ್ಕೊಳ್ತೀಯ, ನೀನು ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳಿ ವೇಲು ಅವರ ಫೋನ್ ತೆಗೆದು ಚೆಕ್ ಮಾಡ್ತಾರೆ. ಅವರು ಕೊನೆಯದಾಗಿ ಅರುಣ್ ಅವರ ಜೊತೆ ನನಗೆ ಒಂದು ಚಿಕ್ಕ ಹುಡುಗಿ ಬೇಕು ಅಂತೆಲ್ಲ ಮೆಸೇಜ್ ಮಾಡಿರ್ತಾರಲ್ವಾ. ಇದನ್ನ ನೋಡಿ ಇಷ್ಟು ಕೆಟ್ಟವರನ್ನ ನಾವು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದೀವಿ ಅಂತೆಲ್ಲ ಹೀರೋ ವೇಲು ಅವರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ. ಹೀರೋ ಇವತ್ತು ರಾತ್ರಿ ಇವರನ್ನ ಹಿಡ್ಕೊಳ್ಬೇಕು ಅಂತ ಹೇಳಿ ಬಂದು ಸುಮ್ಮನೆ ನಿದ್ದೆ ಮಾಡೋ ತರ ಮಲ್ಕೋತಾರೆ. ಮಧ್ಯರಾತ್ರಿ ಆದಾಗ ವೇಲು ಅರುಣ್ ಹೇಳಿರೋ ಲೊಕೇಶನ್ಗೆ ಅಂತ ಹೋಗ್ತಾರೆ. ಹೀರೋ ಕೂಡ ವೇಲು ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಆದರೆ ತುಂಬಾ ಹೊತ್ತು ಕಾದರೂ ಸಹ ಅರುಣ್ ಅನ್ನುವವನು ಆ ಲೊಕೇಶನ್ಗೆ ಬರೋದಿಲ್ಲ. ಆದ್ದರಿಂದ ವೇಲು ವಾಪಸ್ ಹೋಟೆಲಿಗೆ ಮರಳುತ್ತಾರೆ. ವೇಲು ವಾಪಸ್ ಬರ್ತಿರೋದನ್ನ ನೋಡಿದ ಹೀರೋ ಬೇಗನೆ ರೂಮಿಗೆ ಹೋಗಿ ಸುಮ್ಮನೆ ಮಲ್ಕೋತಾನೆ. ಮಾರನೇ ದಿನ ಬೆಳಿಗ್ಗೆ ಹೀರೋ ಸೇಲಂನಲ್ಲಿರುವ ತನ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ವೇಲು ಮಾಡಿರುವ ಕೆಲಸಗಳನ್ನೆಲ್ಲ ಹೇಳಿ ನಾವು ಬರೀ ಕಳ್ಳರು ಅಷ್ಟೇ, ಆದರೆ ಇವನು ತುಂಬಾ ಕೆಟ್ಟವನು, ಚಿಕ್ಕ ಹೆಣ್ಣು ಮಕ್ಕಳ ಮೇಲೆಲ್ಲ ಕೈ ಮಾಡ್ತಾನೆ, ಈ ತರ ಇರುವವರನ್ನ ನಾವು ಸುಮ್ಮನೆ ಬಿಡಬಾರ್ದು ಅಂತೆಲ್ಲ ಹೀರೋ ಹೇಳುವಾಗ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅಲ್ಲೇ ಹತ್ತಿರದಲ್ಲೇ ನನ್ನ ಫಾರ್ಮ್ ಹೌಸ್ ಇದೆ, ಅಲ್ಲೇ ಒಂದು ಚಿಕ್ಕ ಪಾರ್ಟಿ ಇದೆ ಅಂತ ಹೇಳಿ ವೇಲು ಅವರನ್ನ ಅಲ್ಲಿಗೆ ಕರ್ಕೊಂಡು ಬಾ, ಅಲ್ಲಿಂದ ನಾವು ನೋಡ್ಕೊಳ್ಳೋಣ. ಸರಿ ಒಳ್ಳೆಯ ಪ್ಲಾನೆ, ನೀನೇನು ಮಾಡು ಆ ವ್ಯಕ್ತಿಯನ್ನ ಕರ್ಕೊಂಡು ಕಾರ್ನಲ್ಲಿ ಹೋಗು, ನಾನು ಮದ್ಯವೆಲ್ಲ ತಗೊಂಡು ಹಿಂದ್ಗಡೆ ಬೈಕ್ ನಲ್ಲಿ ಬರ್ತೀನಿ ಹಾಗಂತೆಲ್ಲ ಹೇಳಿ ಇಬ್ಬರು ಗೆಳೆಯರು ಪ್ಲಾನ್ ಮಾಡ್ಕೊಳ್ತಾರೆ. ಆದರೆ ಇದೇನು ನಮ್ ವೇಲುಗೆ ತಿಳಿಯುವುದಿಲ್ಲ. ಹೀರೋ ಹೋಗಿ ವೇಲು ಹತ್ತಿರ ಇಲ್ಲೇ ಪಕ್ಕದಲ್ಲಿ ನನ್ನ ಗೆಳೆಯನ ಫಾರ್ಮ್ ಹೌಸ್ ಇದೆ, ನಾವು ಅಲ್ಲಿ ಹೋಗಿ ಪಾರ್ಟಿ ಮಾಡಿಬಿಟ್ಟು ಅದಾದ್ಮೇಲೆ ನಿಮ್ಮನ್ನ ನಾನು ಪಾಲಕ್ಕಾಡಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಸರಿ ಆಯ್ತು ಅಂತ ಹೇಳಿ ವೇಲು ಸಹ ಒಪ್ಕೊಳ್ತಾನೆ. ಏನ್ ಸರ್ ಹೀರೋ ಬರ್ತಾರ ಅಂತ ನೋಡ್ತಾ ಇದ್ದೀರಾ, ಅವನು ಮದ್ಯವನ್ನೆಲ್ಲ ತಗೊಂಡು ಕರೆಕ್ಟ್ ಸಮಯಕ್ಕೆನೆ ಬರ್ತಾನೆ ಅಂತ ಫ್ರೆಂಡ್ ಹೇಳ್ತಾ ಇರ್ತಾನೆ. ಆಕ್ಚುಲಿ ವೇಲು ಯಾಕೆ ಹಿಂದ್ಗಡೆ ತಿರುಗಿ ನೋಡ್ತಿದ್ದಾನೆ ಅಂತ ಹೇಳಿದ್ರೆ ಆ ಕಾರ್ನಲ್ಲಿ ಒಂದು ಲಾಕೆಟ್ ಇರುತ್ತದೆ. ನಿನ್ನೆ ರಾತ್ರಿ ಇವರು ಅರುಣ್ ಅಂತ ಒಬ್ಬನಿಗೆ ಮೆಸೇಜ್ ಮಾಡಿದ್ರಲ್ವಾ, ಅವರ ವಾಟ್ಸ್ಆಪ್ ಡಿಪಿ ಸಹ ಇದೇ ಲಾಕೆಟ್ ಆಗಿರುತ್ತದೆ. ಹೌದು, ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತದೆ. ಈ ಅರುಣ್ ಎಂಬುವವನು ಬೇರೆ ಯಾರು ಅಲ್ಲ, ವೇಲುವನ್ನ ಇವಾಗ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗುತ್ತಿರುವ ಹೀರೋದು ಫ್ರೆಂಡೇ ಆಗಿರ್ತಾನೆ. ನಿನ್ನೆ ರಾತ್ರಿನೇ ವೇಲು ಅವನನ್ನ ಕೊಲ್ಲುವುದಕ್ಕೆ ಅಂತ ಟ್ರೈ ಮಾಡ್ತಿರೋದು ಅವನಿಗೆ ಗೊತ್ತಾಗಿದೆ. ಆದ್ರಿಂದನೇ ಹೀರೋಗೆನೆ ತಿಳಿಯದೆ ವೇಲುನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಕೊಲೆ ಮಾಡುವ ಅಂತ ಪ್ಲಾನ್ ಮಾಡಿರ್ತಾನೆ. ಹಾಗೆ ಹೋಗ್ತಾ ಇರುವಾಗ ವೇಲು ಅರುಣ್ ಎಂಬುವನ ನಂಬರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡುವಾಗ ಹೀರೋದು ಫ್ರೆಂಡ್ ಫೋನೇ ರಿಂಗ್ ಆಗುತ್ತದೆ. ಓ ನೀನು ಕಂಡು ಹಿಡಿದು ಬಿಟ್ಟಿಯಾ ಅಂತ ಹೇಳಿ ಇವಾಗ್ಲೇ ಅರುಣ್ ಒಂದು ವಿಲ್ಲನ ತರ ಮಾತಾಡಿಕೆ ಶುರು ಮಾಡ್ತಾನೆ. ನಾವು ನಮ್ಮ ಪಾಡಿಗೆ ಕೆಲಸ ಮಾಡುತ್ತಾ ಇದ್ದರೆ ನೀನು ಒಳ್ಳೆ ಹೀರೋ ತರ ಬಂದು ನಮ್ಮನ್ನ ಯಾಕೆ ಕೊಲೆ ಮಾಡ್ತಿದೀಯಾ? ಆಗ ವೇಲು ಇದು ನಿನ್ನ ಫ್ರೆಂಡ್ ದಯಾಲಿಗೆ ತಿಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಆಗ ಫ್ರೆಂಡ್ ಹೇಳ್ತಾನೆ ಇದೆಲ್ಲ ಅವನಿಗೆ ತಿಳಿಯುವುದಿಲ್ಲ, ಯಾಕಂದ್ರೆ ಅವನನ್ನ ನಾನು ಮುಂಚೆನೆ ಈ ಕೆಲಸಕ್ಕೆ ಬಾ ಅಂತ ಕರೆದಿದ್ದೆ, ಆದರೆ ಅದೆಲ್ಲ ತಪ್ಪು ಅಂತ ಹೇಳಿ ಅವನು ಚಿಕ್ಕ ಚಿಕ್ಕ ಕಳ್ಳತನ ಮಾಡಿ ಇರ್ತಿದ್ದ. ಪುನಃ ವೇಲು ಇದು ನಿನ್ನ ಫ್ರೆಂಡಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂತ ಕೇಳಿದಾಗ ಯೋ ನಿನ್ ಜೊತೆ ತಾನೇ ಹೇಳ್ತಿರೋದು, ಇದೆಲ್ಲ ಅವನಿಗೆ ತಿಳಿಯುವುದಿಲ್ಲ, ಅದು ಅಲ್ಲದೆ ನೀನೇ ತಪ್ಪು ಮಾಡ್ತಿದ್ಯಾ ಅಂತ ನಿನ್ನನ್ನ ಅವನು ಅಪಾರ್ಥ ಮಾಡ್ಕೊಂಡಿದ್ದಾನೆ, ಅದಕ್ಕೇನೆ ನಿನ್ನನ್ನ ಕೊಲೆ ಮಾಡುವುದಕ್ಕೇನೆ ಫಾರ್ಮ್ ಹೌಸ್ಗೆ ನಾವು ಕರ್ಕೊಂಡು ಹೋಗ್ತಿರೋದು. ಅರುಣ್ ಅವರು ವೇಲುವನ್ನ ತುಂಬಾನೇ ಹೊಡೆದು ಕೈ ಕಾಲುಗಳನ್ನೆಲ್ಲ ಕಟ್ಟಿ ಹಾಕಿ ಇರ್ತಾರೆ. ಅವಾಗ ಅಲ್ಲಿಗೆ ಹೀರೋ ಬರ್ತಾರೆ. ಲೋ ಗೆಳೆಯ, ಇವನನ್ನ ಇಲ್ಲೇ ಕೊಲೆ ಮಾಡಿಬಿಡುವ, ಇನ್ನು ಇವನನ್ನ ಬಿಡೋದು ಸರಿ ಅಲ್ಲ ಅಂತೆಲ್ಲ ಒಳ್ಳೆಯವನ ತರ ಮಾತಾಡ್ತಾ ಇರುವಾಗ
ಆದರೆ ಹೀರೋ ನೋಡಿದ್ರೆ ವೇಲು ಹತ್ತಿರ ಹೋಗಿ ಅವನನ್ನ ಕಟ್ಟಿರೋದನ್ನೆಲ್ಲ ಬಿಚ್ಚಿಬಿಟ್ಟು ಸರ್ ನೀವು ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಿರ್ತಾನೆ. ಲೋ ದಯಾಲ್ ನೀನೇನೋ ಮಾಡ್ತಿದ್ಯಾ, ಆ ವ್ಯಕ್ತಿ ತುಂಬಾ ಕೆಟ್ಟವನು ಕಣೋ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಬಾಳನ್ನೆಲ್ಲ ನಾಶ ಮಾಡ್ತಿದ್ದಾನೆ ಅಂತೆಲ್ಲ ಒಳ್ಳೆಯವನ ತರನೇ ಮಾತಾಡ್ತಾ ಇರುವಾಗ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತದೆ. ಏನಂದ್ರೆ ವೇಲು ಫಾರ್ಮ್ ಹೌಸ್ಗೆ ಬಂದ ತಕ್ಷಣನೇ ಹೀರೋಗೆ ಕಾಲ್ ಮಾಡಿರ್ತಾರೆ. ಅದೇ ತರ ಹೀರೋ ಕೂಡ ಕಾಲ್ ಕಟ್ ಮಾಡದೆ ಅರುಣ್ ಹೇಳಿರೋದನ್ನೆಲ್ಲ ಕೇಳಿರ್ತಾರೆ. ಆದ್ರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೀರೋ ಬರೋದಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡು ಬಂದಿರ್ತಾರೆ. ನಂತರ ಹೀರೋ ಮತ್ತು ವೇಲು ಸೇರ್ಕೊಂಡು ಚಿಕ್ಕ ಹೆಣ್ಣು ಮಕ್ಕಳ ಬಾಳನ್ನು ನಾಶ ಮಾಡ್ತಿದ್ದ ಅರುಣನ್ನ ಕೊಲೆ ಮಾಡ್ತಾರೆ. ನಂತರ ಇವರು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಸರೆಂಡರ್ ಆಗ್ತಾರೆ. ಕೊನೆಗೆ ಕೋರ್ಟ್ ನಲ್ಲಿ ಏನೇ ಇವರು ಕೊಲೆ ಮಾಡಿದ್ದರೂ ಸಹ ಇವರು ಕೊಲೆ ಮಾಡಿರೋದೆಲ್ಲವೂ ಅಕ್ಯೂಸ್ಡ್ಗಳು, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಬಾಳನ್ನ ನಾಶ ಮಾಡಿದವರು. ಆದರೂ ಸಹ ಇವರು ಮಾಡಿರೋದು ಕೊಲೆನೆ, ಅದು ತಪ್ಪು. ಆದ್ರಿಂದ ಈ ಕೇಸ್ನ ತೀರ್ಮಾನವನ್ನು ಬರೋ ವಾರ ನೋಡೋಣ. ವೇಲು ಅವರು ಕೋರ್ಟ್ ನಿಂದ ಹೊರಗಡೆ ಬರುವಾಗ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದ ಲೇಡಿ ಪೊಲೀಸರು ಬಂದು ಇವತ್ತು ನನಗೆ ಮೊಮ್ಮಗು ಹುಟ್ಟಿದ್ದಾಳೆ, ಮೊದಲು ನಿಮಗೇನೆ ಸ್ವೀಟ್ ಕೊಡಬೇಕು ಅಂತ ಹೇಳಿ ಸ್ವೀಟ್ ಅನ್ನ ತಗೋ ಬಂದಿರ್ತಾರೆ. ಹೌದು, ವೇಲು ಏನೇ ಕೊಲೆ ಮಾಡಿದ್ರು ಸಹ ಅದು ಒಳ್ಳೆ ವಿಷಯಕ್ಕೇನೆ ಮಾಡಿದ್ದಾರೆ. ನಂತರ ಒಟ್ಟಿಗೆನೆ ಟ್ರಾವೆಲ್ ಮಾಡ್ತಿದ್ದ ವೇಲು ಮತ್ತು ಹೀರೋನ ಕೋರ್ಟ್ ನಿಂದ ಒಟ್ಟಿಗೆನೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗುತ್ತಿರುವಾಗಲೇ ವೇಲು ಹೀರೋನ ತನ್ನ ಸ್ವಂತ ಮಗನಾಗಿ ನೋಡಿರ್ತಾರೆ. ಅದು ಅಲ್ಲದೆ ಹೀರೋ ಕೂಡ ವೇಲುವನ್ನ ಅಪ್ಪನ ತರನೇ ನೋಡಿರ್ತಾರೆ ಅಂತ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಮೂವಿಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ.